ಕನ್ಯಾ ರಾಶಿ ಹೇಗಿದೆ ಈ ವರ್ಷ ನೋಡಿ, ಮೇ 14ನೇ ತಾರೀಕುವರೆಗೂ ಚೆನ್ನಾಗಿದೆ ನಿಮಗೆ. ಗುರುಬಲ ಮತ್ತು ಶನಿ ಬಲ ಇತ್ತು ನಿಮಗೆ. ವೃತ್ತಿಯಲ್ಲಿ ಸಮಸ್ಯೆ, ದುಡ್ಡು ವಾಪಸ್ ಬರಲ್ಲ. ಮಡದಿಯ ಆರೋಗ್ಯದಲ್ಲಿ ಸಮಸ್ಯೆ. 2025 ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಈ ವರ್ಷ ಅಂದರೆ, ಕನ್ಯಾ ರಾಶಿಯವರು ಸ್ವಲ್ಪ ಹೊಗಳಿಕೆ ಪ್ರಿಯರು, ಅತಿ ಹೆಚ್ಚು ಮಾತನಾಡುವಂಥವ್ರು, ಬಹಳ ಶಿಸ್ತಾಗಿ ಡ್ರೆಸ್ ಸೆನ್ಸ್ ಇರುವಂಥ ರಾಶಿಯವರು ಅಂತ ಹೇಳ್ತೀವಿ ನಾವು. ಕನಸನ್ನು ಹೆಚ್ಚು ಕಾಣುವಂಥವ್ರು. ಕನಸು ಕಾಣೋದ್ರ ಜೊತೆಗೆ 2025 ಹಾರ್ಡ್ ವರ್ಕ್ ಮಾಡಬೇಕು ನೀವು, ಇಲ್ಲ ಸಮಸ್ಯೆ ಆಗುತ್ತೆ. ಯಾಕಂದರೆ ಭಾಗ್ಯದಲ್ಲಿ ನೋಡಿ, ಮೇ 14ನೇ ತಾರೀಕುವರೆಗೂ ಚೆನ್ನಾಗಿದೆ ನಿಮಗೆ. ಯಾಕಂದರೆ 9ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವಾಗ ಅದೃಷ್ಟವನ್ನು ಕೊಡ್ತಾನೆ, ಪರಿಶ್ರಮಕ್ಕಿಂತ ರಿಸಲ್ಟ್ ಚೆನ್ನಾಗಿ ಕೊಟ್ಟಿರ್ತಾನೆ. ಆದರೆ ನೋಡಿ, 6ನೇ ಮನೆಯಲ್ಲಿ ಶನಿ, 9ನೇ ಮನೆಯಲ್ಲಿ ಗುರುಬಲ ಮತ್ತು ಶನಿ ಬಲ ಇತ್ತು ನಿಮಗೆ. ಆದರೆ ಈ ಎರಡು ಬಲಗಳು ನಿಮಗೆ ಕನ್ಯಾ ರಾಶಿಯವ್ರಿಗೆ ಹೋಗ್ತಾ ಇದೆ. ಮಾರ್ಚ್ 29ನೇ ತಾರೀಕು 2025ನೇ ಇಸ್ವಿಗೆ 7ನೇ ಮನೆಗೆ ಶನಿ ಹೋಗ್ತಾ ಇದ್ದಾನೆ. ಮತ್ತು 9ನೇ ಮನೆಯಿಂದ 10ನೇ ಮನೆಗೆ ಗುರು ಸಂಚಾರ ಮೇ 14ಕ್ಕೆ ಮಾಡ್ತಾ ಇರೋದ್ರಿಂದ ವೃತ್ತಿಯಲ್ಲಿ ಸಮಸ್ಯೆ, ಜೊತೆಗೆ ಯಾರೋ ಒಂದು ಅಪರಿಚಿತ ಪರಿಚಯ ಅಥವಾ ಹಳೆಯ ಸ್ನೇಹ ಬಂದ್ಬಿಟ್ಟು 7ನೇ ಮನೆ ಶನಿ. 7ನೇ ಮನೆ ಅಂದರೆ ಪಾಲುದಾರಿಕೆ, ಮಡದಿ, ಹೆಂಡ್ತಿ ಅಂತ ಹೇಳ್ತೀವಿ. ಪಾಲುದಾರಿಕೆ ಮಾಡೋಣಪ್ಪ, ಈ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸವನ್ನು ಮಾಡಿಸ್ಕೊಳ್ಳುವಂಥ ಸಾಧ್ಯತೆ, ದುಡ್ಡು ವಾಪಸ್ ಬರಲ್ಲ. ಉದ್ಯೋಗದಲ್ಲಿ ಸಮಸ್ಯೆ, ಪ್ರಮೋಷನ್ ಸಿಗುತ್ತೆ ಅಂತ ಸಿಗಲ್ಲ. ಕೆಲಸ ಮಾಡಿದ್ರು ಅದಕ್ಕೆ ತಕ್ಕಂಥ ರಿಸಲ್ಟ್ ಸಿಗ್ತಾ ಇಲ್ಲ. ಪದೇ ಪದೇ ಕೆಲಸದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು. ಮಡದಿಯ ಆರೋಗ್ಯದಲ್ಲಿ ಸಮಸ್ಯೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥ ಹೆಣ್ಣು ಮಕ್ಕಳಿಗೆ ಗಂಡನ ಆರೋಗ್ಯದಲ್ಲಿ ಸಮಸ್ಯೆ, ಯೂರಿನರಿ ಪ್ರಾಬ್ಲಮ್ಸ್ಗಳಾಗುವಂಥದ್ದು, ಇನ್ಫೆಕ್ಷನ್ಸ್ಗಳಾಗುವಂಥದ್ದು, ಗರ್ಭಕೋಶದ ಸಮಸ್ಯೆಗಳಾಗುವಂಥದ್ದು, ಈ ಥರ ಅನೇಕ ಸಮಸ್ಯೆಗಳನ್ನು ಈ ವರ್ಷ ನೀವು ಅನುಭವಿಸ್ಬೇಕಾಗ್ತದೆ. ಹಾಗಾದರೆ ನೀವೇನು ಮಾಡಬೇಕು? ವಿಶೇಷವಾಗಿ ಲಕ್ಷ್ಮೀನಾರಾಯಣ ಸ್ವಾಮಿ ಪೂಜೆ ಅನುಕೂಲ ಆದರೆ 2025ರಲ್ಲಿ 2ರಿಂದ 3 ಸರಿ ಮನೆಯಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿಸಿ. ಪ್ರತಿ ಬುಧವಾರ ಹೆಸರು ಕಾಳನ್ನು ವಿಷ್ಣು ದೇವಸ್ಥಾನಕ್ಕೆ ತುಳಸಿಯ ಜೊತೆಗೆ ಅರ್ಪಣೆಯನ್ನು ಮಾಡಿ. ಜೊತೆಗೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿ ದರ್ಶನದ ಜೊತೆಗೆ ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡ್ತಾ ಬನ್ನಿ. ಇದನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಈ ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಬಟನ್ ಪ್ರೆಸ್ ಮಾಡೋದು, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.